ಸ್ನೇಹಿತರೆ, ಆಚಾರ್ಯ ಚಾಣಕ್ಯರವರ ಮಾತುಗಳು ನಮ್ಮ ಬದುಕಿಗೆ ದಾರಿದೀಪವಾಗಿವೆ. ನಮ್ಮ ಬದುಕಿನ ಉದ್ದೇಶ ನಮಗೆ ತಿಳಿದಿರಬೇಕೆನ್ನುವಂತಹ ಸಂದೇಶ ಚಾಣಕ್ಯರು ನೀಡುತ್ತಾರೆ. ದಕ್ಷಿಣೆ ತೆಗೆದುಕೊಂಡ ವಿಪ್ರರು ಯಜಮಾನನ ಮನೆಯನ್ನು ತ್ಯಜಿಸುತ್ತಾರೆ. ವಿದ್ಯಾರ್ಜನೆ ಮುಗಿದ ಮೇಲೆ ಶಿಷ್ಯರು ಗುರುವನ್ನು ತ್ಯಜಿಸುತ್ತಾರೆ. ಅದೇ ರೀತಿ ಕಾಡು ಸುಟ್ಟು ನಾಶವಾದರೆ ಪ್ರಾಣಿಗಳು ಅದನ್ನು ತೊರೆದು ಹೋಗುತ್ತವೆ. ಹೀಗಾಗಿ ಕೆಲಸವಾದ ಮೇಲೆ ಎಲ್ಲರೂ ಆ ಜಾಗ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಜಿಗಿಯುತ್ತಾರೆ. ಹೆಚ್ಚಿನದನ್ನ ಅರಿಸಿಕೊಂಡು ಮುಂದೆ ಹೋಗುವ ಅಥವಾ ಬೇಕಾದ ಕೆಲಸವಾದ ನಂತರ ಆ ಜಾಗವನ್ನು ತ್ಯಜಿಸುವ ಗುಣ ಎಲ್ಲ ಜೀವಿಗಳಲ್ಲೂ ಅಂತರ್ಯದಲ್ಲಿ ಇದೆ. ಇದು ಅಗತ್ಯವೂ ಕೂಡ. ದಕ್ಷಿಣ ಪಡೆದಾದ ಮೇಲೆ ಪುರೋಹಿತರು ಇನ್ನೂ ಅದೇ ಮನೆಯಲ್ಲಿ ಇದ್ದರೆ ಅವಮಾನಕ್ಕೆ ಗುರಿಯಾಗಬಹುದು ಅಥವಾ ಅವರದೇ ಮುಂದಿನ ಕೆಲಸಕ್ಕೆ ಅಡ್ಡಿಯಾಗಬಹುದು. ವಿದ್ಯಾರ್ಜನೆ ಮುಗಿದ ಮೇಲೂ ಗುರುವಿನ ಮನೆಯೇ ಪ್ರೀತಿಯಿಂದಾಗಿ ಶಿಷ್ಯನು ಅಲ್ಲೇ ಇದ್ದು ಬಿಟ್ಟರೆ ಅವನ ಬೆಳವಣಿಗೆ ಅಲ್ಲಿಗೆ ನಿಲ್ಲಬಹುದು ಅಥವಾ ಮತ್ತೊಬ್ಬ ಶಿಷ್ಯನ ಕಲಿಕೆಯ ಅವಕಾಶವನ್ನು ಆತ ಕಿತ್ತಿಕೊಳ್ಳಬಹುದು. ಬೆಂಕಿ ಬಿದ್ದ ಕಾಡನ್ನು ಪ್ರಾಣಿಗಳು ಇದು ನಾವು ಹುಟ್ಟಿ ಬೆಳೆದ ಕಾಡು ಎಂಬ ವ್ಯಾಮೋಹದಿಂದ ಬಿಟ್ಟು ಹೋಗಲು ಮುಂದಾಗದಿದ್ದರೆ ಪ್ರಾಣಕ್ಕೆ ಹಾನಿಯಾಗಬಹುದು. ಹೀಗಾಗಿ ನಮ್ಮ ಬದುಕಿನ ಉದ್ದೇಶ ಏನು ಎಂಬುದು ನಮಗೆ ತಿಳಿದಿರಬೇಕು. ಅದನ್ನು ಸಾಧಿಸುವ ಪ್ರಯಾಣದ ಹಾದಿ ನಿರಂತರವಾಗಿ ಇರಬೇಕು ಅನ್ನುವಂತಹ ಸಂದೇಶದೊಂದಿಗೆ ಚಾಣಕ್ಯರು ನಮ್ಮ ದೇಹವೇ ನಮ್ಮಿಂದ ಒಂದು ದಿನ ದೂರವಾಗುವಾಗ ಇನ್ನಿತರ ಸಂಬಂಧಗಳು ದೂರವಾಗುವುದರಲ್ಲಿ ಹೆಚ್ಚಿನದೇನಿದೆ ಎನ್ನುವಂತಹ ಸಲಹೆಯನ್ನು ನೀಡಿದ್ದಾರೆ. ಹಾಗಾಗಿ ಅದರ ಉದ್ದೇಶವನ್ನು ತಿಳಿದುಕೊಂಡು ನಾವು ಬದುಕಬೇಕೆಂಬುದೇ ಜನ ಕಲ್ಯಾಣದ ಕಳಕಳಿ. ನಮಸ್ಕಾರ, ಧನ್ಯವಾದಗಳು.